ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸ್ ಇಲ್ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಎಲ್ಲಪ್ಪ ಇದ್ದೀನಿ ಅಂದರೆ ಕೃಷಿ ಮೇಳದಲ್ಲಿ ಇದ್ದೀನಿ. ಸೊ ಈ ಒಂದು ರೈತರ ಹಬ್ಬ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬ ರೈತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲೇಬೇಕು. ಯಾಕೆ ಅಂದರೆ ಹೊಸ ಒಂದು ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ನೀವು ಒಂದು ಕೃಷಿ ಮೇಳಕ್ಕೆ ಬರಬೇಕು. ಸೊ 13, 14, 15, 16 ಈ ಒಂದು 4 ದಿನಗಳ ಕಾಲ ಈ ಒಂದು ಕೃಷಿ ಮೇಳ ನಡೆಯುತ್ತೆ. ಸೊ ಈ ಒಂದು 4 ದಿನಗಳ ಕಾಲ ಕೃಷಿ ಮೇಳದಲ್ಲಿ ನಿಮಗೆ ತುಂಬ ಡಿಫ್ರೆಂಟ್ ಕಂಪ್ನೀಸ್ ಅವ್ರು ಬಂದಿರ್ತಾರೆ. ಒಂದು ಟ್ರ್ಯಾಕ್ಟರ್ ಕಂಪ್ನಿಯಿಂದ ಹಿಡಿದು ನಿಮಗೆ ನರ್ಸರೀಸಿಂದ ಹಿಡಿದು ಮತ್ತು KVK ಆಫೀಸರ್ಸಿಂದ ಹಿಡಿದು ಮತ್ತು ಪೌಲ್ಟ್ರಿ ನೀವು ಮಾಡಿದ್ರೆ ಆ ಒಂದು ಇಂಡಸ್ಟ್ರಿ ಎಲ್ಲ ಇರುತ್ತೆ ಅಗ್ರಿಕಲ್ಚರ್ ರಿಲೇಟೆಡ್. ಸೊ ನೀವು ಇಲ್ಲಿ ಬಂದು ನಿಮ್ಮ ಒಂದು ಸಮಯನ ಗಳಿಸೋದ್ರ ಮುಖಾಂತರ ನಿಮಗೆ ಒಂದು ನಾಲೆಜ್ ಗೈನ್ ಆಗುತ್ತೆ. ಸೊ ಈ ಒಂದು ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಯಾರೆಲ್ಲ ಬರಬೇಕು ಅಂತ ಇದ್ದೀರಾ, ಸೊ ಆ ಒಂದು ಲೊಕೇಶನ್ ನೋಡ್ಕೊಂಡು ಫಾಲೋ ಅಪ್ ಆಗಿ. ಸೊ ನೀವು ಡೈರೆಕ್ಟಾಗಿ ಈ ಒಂದು GKVKಗೆ ತಲುಪ್ತೀರಾ ಕೃಷಿ ಮೇಳದಲ್ಲಿ. ಸೊ ಯಾರೆಲ್ಲ ಬರಬೇಕು ಅಂತಂದರೆ ರೈತರು ಯಾರೆಲ್ಲ ಒಂದು ಹೊಸ ಆಸಕ್ತಿ ಇರುತ್ತೋ, ಸೊ ಅಂದರೆ ಏನಾದರೂ ಹೊಸ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಿದ್ದೀರಾ, ಅಥವಾ ಈಗ ಎಲ್ಲ ಗೊತ್ತಿದ್ದಿರೋವಂಥ ರೈತರಿಗೂ ಕೆಲವೊಂದು ಗೊತ್ತಿಲ್ಲದೆ ಇರುವಂಥದ್ದು ಇರುತ್ತೆ. ಸೊ ಒಂದು ಹೊಸ ಟೆಕ್ನಾಲಜಿ ಬಂದಿರ್ಬೋದು, ಈ ವರ್ಷದಲ್ಲಿ ಹೊಸ ಇನ್ವೆನ್ಷನ್ಸ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ತಿಳ್ಕೊಬೇಕಾದ್ರೆ ನೀವು ಕೃಷಿ ಮೇಳಕ್ಕೆ ಬರಲೇಬೇಕು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಎಂಟ್ರಿ ಫೀಸ್ ಅನ್ನೋದು ಇರೋದಿಲ್ಲ. ನೀವು ಎಂಟ್ರಿ ಫೀಸ್ ಕಟ್ಟಬೇಕು ಅಥವಾ ಎಂಟ್ರಿ ಫೀಸ್ ಇರುತ್ತೇನೋ ಅಂತ ಅನ್ಕೊಂಡಿರ್ತೀರ, ಯಾವುದೂ ಇರೋದಿಲ್ಲ. ಸೊ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಸೊ ಫುಡ್ ಕೋರ್ಟ್ ಇರುತ್ತೆ, ಅದ್ರ ಜೊತೆಗೆ KVKದವ್ರು ಅರೇಂಜ್ ಮಾಡಿರ್ತಾರೆ. ಒಂದು ಸ್ಮಾಲ್ ಟೋಕನ್ ಆಫ್ ಅಮೌಂಟ್ ಇರುತ್ತೆ. ಸೊ ಅದಕ್ಕೆ ಪೇ ಮಾಡಿ ನೀವು ತೊಗೊಂಡು ಮಾಡ್ಕೋಬೋದು. ಒಂದಿನ ಮಾತ್ರ ನೀವು ಪ್ಲಾನ್ ಮಾಡಬೇಡಿ, ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಪ್ಲಾನ್ ಮಾಡಿ. ಯಾಕೆಂದರೆ ಡೇಸಲ್ಲಿ ನಾನು ಇನಿಷಿಯಲ್ ಡೇಸಲ್ಲಿ KVKಲ್ಲಿ ಭಾಗವಹಿಸಬೇಕಾದ್ರೆ ಒಂದಿನ ಬಂದು ನೋಡ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಓಡಾಡೋಕ್ಕಾಗಲ್ಲ, ಫುಲ್ಲು ಸ್ಟ್ರೈನ್ ಆಗಿಬಿಡ್ತಿದ್ವಿ, ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಸೊ 2 ದಿನ ಅಟ್ಲೀಸ್ಟ್ ಪ್ಲಾನ್ ಮಾಡ್ಕೊಳ್ಳಿ. ಒಂದನೇ ದಿನ ನೀವು ಬೇಸಿಕ್ ಏನೆಲ್ಲ ಒಂದು ಓಡಾಡ್ಲಿಕ್ಕೆ ತುಂಬಾ ಇದೆ ಈ GKVKದಲ್ಲಿ ಓಡಾಡ್ಲಿಕ್ಕೆ ತುಂಬಾ ಇದೆ. ಬಟ್ ನೀವು 2 ದಿನ ಪ್ಲಾನ್ ಮಾಡ್ಕೊಳ್ಳೋ ಮುಖಾಂತರ ಒಂದು ದಿನ ನೀವು ಅರ್ಧ ನೋಡಿ, ಇನ್ನೊಂದು ದಿನ ಅರ್ಧ ನೋಡಿದ್ರೆ ನಿಮಗೆ ಸ್ಟ್ರೈನ್ ಅನ್ಸೋದಿಲ್ಲ ಮತ್ತು ನೋಡಲಿಕ್ಕೆ ಉತ್ಸಾಹವಾಗಿರ್ತೀರ. ಸೊ ನೀವೆಲ್ಲ ಒಂದೇ ದಿನ ಕವರ್ ಮಾಡ್ತೀರಿ ಅಂದರೆ ತುಂಬಾ ಅದು ನಿಮಗೆ ತೊಂದರೆ ಆಗುತ್ತೆ. ಅಂದರೆ ಫಿಸಿಕಲಿ ನಾವು ಅದು ಬಾಡಿ ಸಪೋರ್ಟ್ ಮಾಡೋದೇ ಇಲ್ಲ ನಮಗೆ. ಆ್ಯಕ್ಚುಲಿ ಎಲ್ಲ ಓಡಾಡಬೇಕಂದ್ರೆ ಫುಲ್ ಕ್ರೌಡ್ ಇರುತ್ತೆ. ಆ ಕಾರಣದಿಂದ ಆದಷ್ಟು ಇನಿಷಿಯಲ್ ಡೇಸಲ್ಲಿ 13th 14th ನೀವು ಪ್ಲಾನ್ ಮಾಡಿ. ಯಾಕೆ ಅಂದರೆ 15th 16th ತುಂಬ ಕ್ರೌಡ್ ಇರುತ್ತೆ. ಆ ಕಾರಣದಿಂದ ಸೊ ಇದಿಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿಯಾದಂತಹ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸಲ್ಲಿ. ಜೈ ಜವಾನ್ ಜೈ ಕಿಸಾನ್.